ಉಳಿದವರು. ತುಂಬ ಇದು ಕಲ್ತವರು ತುಂಬ ಮಾತನಾಡುವುದಿಲ್ಲ ಅಂತ ನಾನು ತಿಳ್ಕೊಂಡದ್ದು. ಆದರೆ ಕೇವಲ ನಿಮ್ಮನ್ನು ಉದ್ದೇಶಿಸಿ ಕೆಲವು ವಿಚಾರಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ಹೊರತು ನಾನೆಲ್ಲ ಓದಿದ್ದನ್ನೆಲ್ಲ ನಿಮ್ಮಲ್ಲಿ ಹೇಳಲಿಕ್ಕೆ ಬಂದದಲ್ಲ. ಆದರೆ ಇರಲಿ, ಇದು ನಮ್ಮಲ್ಲಿ ಇರುವಂಥ ಕೊರತೆ, ಅದನ್ನು ನೀಗಿಸಲಿಕ್ಕೆ ಅದು ನಮ್ಮಿಂದಲೇ ಸಾಧ್ಯ. ನಮ್ಮ ರಾಜಕೀಯದ ಮೂಲ ಉದ್ದೇಶ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥದ್ದು, ಇಡೀ ಒಂದು ರಾಜಕೀಯ ಉದ್ದೇಶ. ಆದರೆ ಏನು ಮಾಡ್ತಿದ್ದೇವೆ, ಬ್ರಿಟಿಷರು ಒಡೆದು ಆಳುವ ರೀತಿಯಲ್ಲಿ ನಾವೆಲ್ಲ ಅವನು ಬೇರೆ ಇವನು ಬೇರೆ, ನೀನು ಆ ಧರ್ಮದವ, ಅವನು ಈ ಧರ್ಮದವ, ಅವನು ಈ ರೀತಿಯ ಒಂದು ಎಲ್ಲರಿಗಿಂತ ಹೆಚ್ಚು ನನ್ನ ಮೇಲೆ ಹೋಗಬೇಕು ಅಂತ ನಮ್ಮಲ್ಲಿ ಈಗ ಸಮಾಜದಲ್ಲಿ ಒಂದು ಕಾಲ ಮುಂದೆ ಇರುವಾಗ ಇನ್ನೊಂದು ಕಾಲ ಹಿಂದೆ ಇರ್ತದೆ. ಇದೇ ಚಾನ್ಸ್ ಅಂತ ಹಿಂದಿನ ಕಾಲದಲ್ಲಿ ಹೇಳಿದ್ರು, ಮುಂದಿನ ಕಾಲಕ್ಕೆ ಹೋಗಲಿಕ್ಕೆ ಬಿಟ್ಟಿದೆ. ಇದೇ ಚಾನ್ಸ್ ಅಂತ ಇಬ್ಬರು ನಡ್ಕೊಂಡು ನಮ್ಮಲ್ಲಿ ಕೆಲವೆಲ್ಲ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ನಾನು ಈಗ ಫಸ್ಟ್ ಪಿ ಯು ಸಿಲಿ ಇರುವಾಗ ಪಾಠ ಮಾಡಿದ ನೆನಪಿದೆ. ಮಧ್ಯದಲ್ಲಿ ಸಮಾಜ ವಿಜ್ಞಾನದ ಅಧ್ಯಾಪಕ, ಎಡದ ಬದಿಯಲ್ಲಿ ವಿಜ್ಞಾನದ ಅಧ್ಯಾಪಕ, ಆಚೆ ಬದಿಯಲ್ಲಿ ಒಬ್ಬ ಹಿಂದಿ ಅಧ್ಯಾಪಕ. ಅವನು ಈ ಎರಡೂ ಮಧ್ಯದಲ್ಲಿ ಇರುವ ಮಾತ್ರ ಅಧ್ಯಾಪಕ, ಇವನಿಗೆ ಕಲಿಸಿದವ. ಎದುರುಗೊಂಡಾಗ, ರಸ್ತೆಯಲ್ಲಿ ಹೋಗುವಾಗ, ಶಾಲೆ ಬಿಟ್ಟು ಎದುರುಗೊಂಡಾಗ, ನೀನು ಹಿಂದಿಯವ, ನೀನು ನನಗೆ ಪಾಠ ಕಲಿಸಲಿಲ್ಲ, ನೀನು ವಿಜ್ಞಾನದವ, ನನಗೆ ಸಂಬಂಧಪಟ್ಟದ್ದಲ್ಲ, ನೀನು ನಮಸ್ತೆ ಸರ್ ಅಂತ ಮಧ್ಯದವನನ್ನು ಮಾತ್ರ ಗುರುತಿಸಿ ಗೌರವ ಕೊಟ್ಟರೆ ಇವರಿಬ್ಬರಿಗೆ ಏನಾಗಿತ್ತು? ಗುತ್ತಿಗೆ ಮುರ್ತಾರೆ. ಇದು ನಮ್ಮ ಸಮಾಜದಲ್ಲಿ ಮಕ್ಕಳಲ್ಲೇ ಕಾಣುವಂಥ ಕೆಲವೆಲ್ಲ ಪ್ರವೃತ್ತಿಗಳನ್ನು ನಾನು ನೋಡ್ತಿದ್ದೆ. ಒಂದಕ್ಕರವ ಕಲಿಸುವಾತನೇ ಗುರು ಅಂತ ಹೇಳುವಂಥ ಮಾತಿದೆ. ಯಾರು ಒಂದು ಅಕ್ಷರದ ಬಗ್ಗೆ ಜ್ಞಾನವನ್ನು ಕೊಡ್ತಾನೋ ಅವನೇ ಗುರು, ಬೇರೆ ಯಾರಲ್ಲ. ಇವರೆಲ್ಲ ಗುರು ಸ್ಥಾನಕ್ಕೆ ಮತ್ತೆ ಬರುವವರು. ನಮ್ಮ ಪ್ರಾಂಶುಪಾಲರು ಹೌದು, ಹೇಗೋ ಹೌದು, ಇಲ್ಲಿ ರೋಹಿಣಿ ಮೇಡಮ್ ಅವರು ಹೌದು, ಅರವಿಂದರ್ ಹೌದು, ಅವರೆಲ್ಲ ಗುರುಗಳೇ. ಏನು ಸುಮ್ಮನೆ ಅವರು ಬಂದದಲ್ಲ, ನಿಮಗೆ ಒಂದು ಬೆಳಕನ್ನು ಕೊಡುವ, ಹೊಸ ಬದುಕಿನ ಒಂದು ಹೊಸ ಪುಟವನ್ನು ತೆರೆಯುವಲ್ಲಿ ಪ್ರೇರಣೆಯನ್ನು ಕೊಡುವಂಥ ಅಧ್ಯಾಪಕ ವರ್ಗದವರು ಇವರು. ಬೇರೆ ಏನು, ದೇ ಆರ್ ನಾಟ್ ಮಿಯರ್ ಫೆಸಿಲಿಟೇಟರ್ಸ್, ದೇ ಆರ್ ದಿ ಡೈರೆಕ್ಟರ್ಸ್ ಆಫ್ ಯುವರ್ ಲೈಫ್. ಅವರು ನಿಮ್ಮ ಜೀವನಕ್ಕೆ ವಿಶೇಷವನ್ನು ಅರ್ಥ ಕೊಡುವ ಅಥವಾ ಜೀವನದ ದಿಗ್ದರ್ಶನವನ್ನೇ ಬದಲಾಯಿಸುವಂಥ ಒಂದು ಶಕ್ತಿಯುತವಾದಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದರೆ ಅದು ಗುರುಗಳ ಸ್ಥಾನ. ಇವತ್ತು ನಾವು ಅನೇಕ ಮಾತುಗಳನ್ನೆಲ್ಲ ಹೇಳ್ತಾರೆ. ನಮ್ಮ ಇಲ್ಲಿ ಪ್ಲಾಟೋ ಒಬ್ಬ ಗ್ರೀಕ್ ಪೊಲಿಟಿಕಲ್ ಫಿಲಾಸಫರ್. ಅವನು ಏನು ಹೇಳಿದ, ಇಲ್ಲಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಅದೊಂದು ರೀತಿಯಲ್ಲಿ ವೀಕ್ ಆಗಲಿಕ್ಕೆ ಕಾರಣ ಏನು? ಅನೀತಿವಂತರು ನಮ್ಮನ್ನು ಆಳ್ತಾರೆ. ನೀತಿವಂತರು, ಎಜುಕೇಟೆಡ್, ಲಿಟರೇಟ್ ಪೀಪಲ್, ತಿಳುವಳಿಕೆ ಉಳ್ಳವರು, ಅವರು ಮತದಾನ ಮಾಡದೆ ಬೆಟ್ಟ ಸುತ್ತಿ ಹತ್ತಿ ಇದು ಈ ಒಂದು ಪ್ರಾಮುಖ್ಯವಾದಂಥ ಯಜ್ಞದಲ್ಲಿ ಸರ್ಕಾರ ರೂಪಿಸುವಂಥ ವಿಚಾರವಾಗಿ ಅಸಡ್ಡೆ ತೋರಿಸಿದ್ದಾರೆ. ಅದನ್ನು ನಾವು ಭಾರತದಲ್ಲಿ ಕಾಣ್ತಾ ಇದ್ದೇವೆ. ಆ ಪ್ಲಾಟೋ ಒಬ್ಬ ಆದರ್ಶ, ಒಬ್ಬ ಐಡಿಯಲ್ ಪೊಲಿಟಿಕಲ್ ಫಿಲಾಸಫರ್. ಅವನು ಹೇಳ್ತಾನೆ, ಸರ್ಕಾರ ಇವತ್ತು ರಚನೆ ಆಗುವುದು ಯಾರಿಂದ? ಅನೀತಿವಂತರ ಆಳ್ವಿಕೆಯ ಮೂಲಕ ಅಥವಾ ಅನೀತಿವಂತರ ಪಾಲ್ಗೊಳ್ಳುವ ಮೂಲಕ ಸರ್ಕಾರ ಆಗ್ತಾ ಇದೆ. ನೀತಿವಂತರ ಒಂದು ಇನ್ವಾಲ್ವ್ಮೆಂಟು ಅಥವಾ ಶಿಕ್ಷಿತ ವರ್ಗದ ಪ್ರಜ್ಞಾವಂತ ನಾಗರಿಕರ ಇನ್ವಾಲ್ವ್ಮೆಂಟ್ ಕಡಿಮೆಯಾಗಿ ನಾವು ಇಂಥ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಅದು ಸಾಧ್ಯವಾಗಿದೆ ಅಂತ. ಇಲ್ಲಿ ನಮ್ಮ ಅನೇಕ ಬದುಕಿನಲ್ಲಿ ನಾವು ಎಲ್ರಿಗೂ ಒಂದು ಗುರಿ ಬೇಕು ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ. ಬದುಕಿನಲ್ಲಿ ಜೀವನದ ಗುರಿ ಬಹಳ ಪ್ರಾಮುಖ್ಯವಾದದ್ದು. ಅದೆಲ್ಲ ನಮಗೆ ಪ್ರಜಾಪ್ರಭುತ್ವ ನಮಗೆ ಅದು ಪೂರಕವಾದ ಶಕ್ತಿ ಕೊಡುವಂಥದ್ದು. ಡೆಮಾಸ್ತನೀಸ್ ಅಂತ ಹೇಳುವ 4ನೇ ಶತಮಾನದಲ್ಲಿ ಗ್ರೀಸ್ ದೇಶದ ಒಬ್ಬ ಪ್ರಜೆ, ಡೆಮಾಸ್ತನೀಸ್ ಅಂತ. ಆಗ ಅಲೆಕ್ಸಾಂಡರ್ನ ತಂದೆ ಇವನು ಫಿಲಿಪ್ಸ್ ರಾಜನಾಗಿದ್ದ. ಅವನ ಕಾಲದಲ್ಲಿ ಇವರಿಗೆಲ್ಲ ವಾಗ್ಮಿಗಳಿಗೆ, ಉತ್ತಮ ವಾಗ್ಮಿಗಳು ಬೇಕು ಅಂತೇಳಿ ತುಂಬ ಬೇಡಿಕೆ ಇತ್ತು, ತುಂಬ ಡಿಮ್ಯಾಂಡ್ ಇತ್ತು. ಅವನು ವಾಗ್ಮಿ ಆಗಬೇಕು ಅಂತ ಅವನು ಒಂದು ಇಚ್ಛೆ ವ್ಯಕ್ತಪಡಿಸ್ತಾನೆ.
ಆಸೆ ವ್ಯಕ್ತಪಡಿಸ್ತಾನೆ, ವಾಗ್ಮಿ ಆಗಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಅವನು ಹೀಗೆ ಒಂದು ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವನು ಎಲ್ಲಿ ನೋಡಿದರೆ ಅಡಚಣೆ. ಅವನು 7 ವರ್ಷದ ಪ್ರಾಯ ಆಗಿರುವಾಗ ಅವನ ಅಪ್ಪ ತೀರಿಯೋದು, ಚಿಕ್ಕಪ್ಪ ಇದ್ದರು, ಅವನ ತಂದೆ ಅಪ್ಪ. ಹಾಗೆ ಹೇಳಿದ್ರು, ಅಪ್ಪ ಯಾರು ಅಂತ ಹೇಳಿದ್ರ ಬಗ್ಗೆ ಹೇಳಿದ್ರು. ಅಪ್ಪ ತೀರಿಯೋದು, ಚಿಕ್ಕಪ್ಪ ಇದ್ದರು. ಇರುವಂಥ ಸ್ವಲ್ಪ ಆಸ್ತಿಯನ್ನು, ಅಪ್ಪನ ಆಸ್ತಿಯನ್ನು ಕಬಳಿಸಲಿಕ್ಕೆ ಚಿಕ್ಕಪ್ಪ ಹುಚ್ಚಾಗಿದ್ರು. ಆಗ ಇವರಿಗೆ ಒಂದು ವಾಗ್ಮಿ ಆಗಬೇಕು ಅಂತ ಹೇಳುವಂಥ ವಿಚಾರವಾಗಿ ಕೌಟುಂಬಿಕ ಕೆಲವೆಲ್ಲ ಇಂಥ ಅಡಚಣೆಗಳು ಉಂಟದನ್ನು ಹೇಗೆ ನಿಭಾಯಿಸುವುದು ಅಂತೂ ಒಂದು ದಿವಸ ಮನಸ್ಸು ಮಾಡಿ ಸಾರ್ವಜನಿಕ ಭಾಷಣವನ್ನು ಮಾಡಿಯೇ ಬಿಟ್ಟ. ಅದು ಹಾಸ್ಯಮಯವಾಗಿರಲಿಲ್ಲ, ಹಾಸ್ಯಾಸ್ಪದಕ್ಕೆ ಎಡೆಮಾಡಿತು. ಹೇಳಿದ್ರಲ್ಲ, ಮಾತು ಯಾವಾಗಲೂ ಹಾಸ್ಯಾಸ್ಪದಕ್ಕೆ ಎಡೆವಾಗಬಾರ್ದು, ಹಾಸ್ಯಮಯವಾಗಬೇಕು ಅಂತ. ಅವರು ಕೆಟ್ಟೋಯ್ತಲ್ಲ ಅಂತೇಳಿ ಹಾಸ್ಯಾಸ್ಪದಕ್ಕೆ ಎಡೆ ಮಾಡಿಕೊಡಿದಂಥ ಭಾಷಣ ಅವನಿಗೆ ಒಂದು ರೀತಿಯಲ್ಲಿ ಒಂದು ಜರ್ಕು ಕೊಟ್ಟಿದ್ದು, ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಒಬ್ಬ ಆ್ಯಕ್ಟರ್ ಸಿಕ್ಕಿದ, ಒಬ್ಬ ನಟ ಸಿಕ್ಕಿದ. ಅವನಲ್ಲಿ ನೀನು ಒಳ್ಳೆ ಭಾಷಣಗಾರ ಆಗಬೇಕಾದ್ರೆ ಈ ರೀತಿಯಾಗಿ ಮಾಡಬೇಕು ಅಂತ. ಆದರೆ ಅವನಿಗೊಂದು ತೊಂದರೆ, ಪರ್ಸನಲ್ ತೊಂದರೆ. ಏನು? ಉಗ್ಗುವಿಕೆ. ಒಂದು ಸಲ ಮಾತಾಡುವಾಗ 4 ಸಲ ಉಗ್ಗುದು ಅಂತೇಳಿ. ಹಾಗೆ ಅವನು ಉಗ್ಗಿ ಮಾತನಾಡುವಂಥ ಅವನಿಗೆ ಒಂದು ರೀತಿ ಅಡಚಣೆಯ ಒಂದು ಏನು ಒಂದು ರೀತಿಯ ನೇಚರ್, ಸ್ವಭಾವ. ಅವನು ಏನು ಮಾಡಿದ, ಅದಕ್ಕೆ ಅವನು ನಟ ಕೆಲವೆಲ್ಲ ಡೈರೆಕ್ಷನ್ ಕೊಟ್ಟ. ನೀನು ಉಗ್ಗುವಿಕೆಯನ್ನು ಹೋಗಲಾಡಿಸಬೇಕಾದ್ರೆ ನೀನು ಹೀಗೆ ಮಾಡು, ನಾಲಿಗೆಯ ಅಡಿಯಲ್ಲಿ ನೀನು ಕೆಲ ಹಾಳು ಕಲ್ಲುಗಳನ್ನೆಲ್ಲ ಇಟ್ಟುಕೊಂಡು ಉಸಿರನ್ನೆಲ್ಲ ನಿಯಂತ್ರಿಸಿಕೊಂಡು ಬೆಟ್ಟ ಹತ್ತಿ ಮೇಲೆ ಬಂದು ಎಲ್ಲ ಹೋಗಬೇಕು. ಆಗ ನಿನಗೆ ಮಾತನಾಡಲಿಕ್ಕೆ ನಿನಗೆ ಸಾಧ್ಯವಾಗ್ತದೆ. ಮತ್ತೆ ಅವನಿಗೆ ಬೋರ್ಗರೆಯುವಂಥ ಸಮುದ್ರದ ಕಿನಾರೆಯಲ್ಲಿ ಹೋಗಿ ಆರ್ಭಟಿಸಿ ಮಾತನಾಡಬೇಕು. ಆಗ ನಿನಗೆ ಮಾತಿನ ಬಗ್ಗೆ ಹಿಡಿತ, ನಾಲಿಗೆ ಬಗ್ಗೆ ಹಿಡಿತ ಸಿಗ್ತದೆ ಅಂತ. ಮತ್ತು ಅವನಿಗೆ ಬೇರೆ ಬೇರೆ ದೇಶಕ್ಕೆಲ್ಲ ಸುತ್ತಾಡುವಂಥ ಒಂದು ಹುಚ್ಚು ಇತ್ತು, ವಿದೇಶ ಪ್ರಯಾಣ ಮಾಡುವಂಥದ್ದು. ಆಗ ಅವನು ಏನು ಮಾಡಿದ, ಅವನು ತನ್ನನ್ನು ತಾನೇ ಕುರುಪಗೊಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ. ಹೇಗೆ? ತಲೆಯ ಒಂದು ಭಾಗವನ್ನು ಕೂದಲು ಹಿಡಿದು ಮತ್ತೊಂದು ಭಾಗವನ್ನು ಕೂದಲೆಲ್ಲ ಓಡಿಸುವಂಥದ್ದು, ಕತ್ತರಿಸುವಂಥದ್ದು ಅದು ಮಾಡಿದ. ಅವನೇ ವಿರೂಪಗೊಳಿಸಿ ಫಾರಿನಿಗೆ ಹೋಗದಾಗಿ ಅವನು ಮಾಡಿಕೊಂಡ. ಯಾಕೆ? ಏನಾದರೂ ಮಾಡಿ ವಾಗ್ಮಿ ಆಗಬೇಕು ಅಂತ. ಮತ್ತೆ ರೂಮ್ನಲ್ಲಿ ಬಂದಿಯಾಗಿ ಅವನು ಕನ್ನಡಿ ಎದುರುಗಡೆ ನಿಂತು, ದೊಡ್ಡ ಕೋಣೆಯಲ್ಲಿ ದೊಡ್ಡ ಕನ್ನಡಿ ಎದುರುಗೊಂಡು ಮಾತನಾಡುವಂಥದ್ದು. ಕೆಲವರೆಲ್ಲ ಸಂಗೀತ ಹಾಡ್ತಾರೆ ಬಾತ್ರೂಮ್ನಲ್ಲಿ ಹೋಗುವಾಗ, ಹೊರಗೆ ಬರುವಾಗ ಸಂಗೀತವೇ ಬರುವುದಿಲ್ಲ. ಒಳಗೆ ಬಾತ್ರೂಮ್ನಲ್ಲಿ ಯಾರು ನೋಡುವುದಿಲ್ಲ ಅಂತ. ಸಂಗೀತಕ್ಕೆ ನೋಡಬೇಕಾ? ಕೇಳಿದರೆ ಸಾಲ. ಹಾಗೆ ಸಂಗೀತವನ್ನು ಅದೇ ರೀತಿಯಲ್ಲಿ ಮಾತನಾಡಲಿಕ್ಕೆ ಮಾತನಾಡಿದ. ರೂಮ್ನಲ್ಲಿ ಕುಳಿತುಕೊಂಡು ಕನ್ನಡದಲ್ಲಿ ಇಟ್ಕೊಂಡು ಮಾತನಾಡಿದ. ಕೊನೆಗೆ ಅವನ ಕ್ರಮ ವಹಿಸುವ ಮೂಲಕ ಉತ್ತಮ ವಾಗ್ಮಿಯಾಗಿಬಿಟ್ಟ. ಇವನ ಅಲೆಕ್ಸಾಂಡರ್ನ ತಂದೆ ಫಿಲಿಪ್ಸ್ ರಾಜನಾಗಿದ್ದ ಆ ಕಾಲದಲ್ಲಿ ಅವನು ಡೆಮೋಸ್ತೆಯನ್ನು ಕರೆದ, ಪ್ರಜೆಯನ್ನು ಕರೆದ. ಈಗ ನಾನು ಕೇಳಿಸಿದೆ, ಕೆಲವು ಸಭೆ ಸಮಾರಂಭಗಳಲ್ಲಿ ಮಾತಾಡಲಿಕ್ಕೆ ನೀನು ಪ್ರಾರಂಭ ಮಾಡಿದಂತೆ. ನಿನ್ನ ಮಾತಿನ ದಾಟಿ ನೋಡಿದರೆ ಯಾಕೋ ಖಡ್ಗದ ಪೆಟ್ಟನ್ನಾದರೂ ತಡ್ಕೊಳ್ಬೋದು, ನಿನ್ನ ನಾಲಿಗೆಯ ಪೆಟ್ಟು ಮಾತ್ರ ಭಾರಿ ಭಯಂಕರ ಇದೆ, ಭಾರಿ ನೀನು ಶಾರ್ಪಾಗಿ ಮಾತಾಡ್ತಿದ್ದ. ಆ ರೀತಿ ಹೇಳಿಸುವಷ್ಟರ ಮಟ್ಟಿನ ಸುಧಾರಿತ ಒಬ್ಬ ಮಾತುಗಾರನಾಗಿ, ವಾಗ್ಮಿಯಾಗಿ ಹೊರಬಂದಂತೆ. ಅಂದರೆ ಏನರ್ಥ? ಪರಿಶ್ರಮ ವಹಿಸಿದರೆ ನಾವು ಪ್ರಾವೀಣ್ಯತೆ ಪಡೆಯಲಿಕ್ಕೆ ಸಾಧ್ಯವಿದೆ. ಅಂಥ ಪರಿಶ್ರಮ ವಹಿಸಿದರೆ ಮಾತ್ರ ನಮ್ಮ ಜೀವನದಲ್ಲಿ ಗುರಿಯನ್ನು ಸಾಧಿಸಲಿಕ್ಕೆ ಆಗ್ತದೆ. ಹಾಗೆ ಒಬ್ಬ ಕ್ಯಾಪ್ಟನ್ಗೆ, ಒಂದು ಹಡಗಿನ ಕ್ಯಾಪ್ಟನ್ಗೆ ಅವನು ತಲುಪುವ ನಿರ್ದಿಷ್ಟ ಗುರಿಯ ಬಗ್ಗೆ ಅವನಿಗೆ ಹೇಗೆ ಒಂದು ಪೂರ್ವ ನಿಗದಿತ ಒಂದು ಆಲೋಚನೆ ಇರ್ತದೋ, ಹಾಗೆಯೇ ಸಾರ್ಥಕ ಜೀವನ ನಡೆಸುವವನಿಗೆ ಒಂದು ಪೂರ್ವ ನಿರ್ಧರಿತವಾದ ಜೀವನದಲ್ಲಿ ಗುರಿಯ ಅಗತ್ಯವಿದೆ. ಇವೇನಾಗಬೇಕು? ಇದರಾದ ನಂತರ ಏನಾಗಬೇಕು? ನೀವು ಗೊತ್ತುಂಟು ನನಗೆ, ಪಾಪ ಮಕ್ಕಳಿಗೆ ಕೂತು ಕೈಕಾಲೆಲ್ಲ ನೋವಾಗ್ತದೆ. ಒಮ್ಮೆ ಇದು ಭಾಷಣ ಆದ ಕೂಡಲೇ ಎದ್ದು ಹೋಗಬೇಕು ಅಂತ ನಿಮ್ಗೆ ಇರ್ಬೋದೀಗ. ಆದರೆ
ಜೀವನದಲ್ಲಿ ಏನಾಗಬೇಕು ನೀವು ಯಾವತ್ತಿ ನಾನು ಮತ್ತೆ ತಿಳ್ಕೊಂಡೆ ಮೊನ್ನೆ ಫೋನ್ನಲ್ಲಿ ಮಾತಾಡುವಾಗ ಇಲ್ಲಿ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಡಾಕ್ಟರ್ ಆದವರಿದ್ದಾರಂತೆ, ಇಂಜಿನಿಯರಿಂಗ್ ಆದವರಿದ್ದಾರಂತೆ, ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳಾಗಿ ನೇಮಕಗೊಂಡವರಿದ್ದಾರಂತೆ, ನಿಯುಕ್ತಿಗೊಂಡವರಿದ್ದಾರಂತೆ. ತುಂಬ ಒಳ್ಳೊಳ್ಳೆಯ ಆ, ಯೋಗ್ಯ ಒಂದು ಹುದ್ದೆಗಳನ್ನೆಲ್ಲ ಅಲಂಕರಿಸಿದಂಥ ಮಂದಿ ಈ ಮೊರಾರ್ಜಿ ದೇಸಾಯಿ ಶಾಲೆಯಿಂದ ಕಲಿತಂಥ ವಿದ್ಯಾರ್ಥಿಗಳು ಹಾಗೆ ವಿರಾಜಮಾನವಾಗಿ ವಿಜೃಂಭಿಸುವವರೆಲ್ಲ ಇದ್ದಾರೆ ಅಂತ ಹೇಳೋದ್ರ ಬಗ್ಗೆ ನಾನು ತಿಳಿದುಕೊಂಡೆ. ಹಾಗೆ ಅಂತ ಒಂದು ಅವರು ಗುರಿ ಇಟ್ಟಿರಬೇಕು, ಸುಮ್ಮನೆ ಸುಮ್ಮನೆ ಆಗುವುದಿಲ್ಲ. ಒಂದು ಗುರಿ ಇಲ್ಲದೆ ಯಾವುದೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂಥ ಒಂದು ಗುರಿಯನ್ನು ನಾವು ಇಟ್ಟುಕೊಂಡ್ರೆ ಖಂಡಿತವಾಗಿ ಕೂಡ ನಾವು ಎಲ್ಲರ ಒಂದು ಮೆಚ್ಚುಗೆಗೆಲ್ಲ ನಮ್ಮ ಹಿರಿಯರ, ನಮ್ಮ ಪೋಷಕರ, ಹೆತ್ತವರ, ನಮ್ಮ ಅಧ್ಯಾಪಕರ, ಪ್ರಾಂಶುಪಾಲರ, ಅಧ್ಯಾಪಕ ವರ್ಗದವರು ಅವರ ಒಂದು ಮೆಚ್ಚುಗೆಗೆ ಪಾತ್ರವಾಗುವಂಥ ಕೆಲಸವನ್ನು ಮಾಡ್ಬೋದು. ಆದರೆ ಅದಕ್ಕೆ ಗುರಿ ಬೇಕು, ಗುರಿ ಇಟ್ಟುಕೊಳ್ಬೇಕು. ಏನನ್ನು ಮಾಡ್ಬೋದು. ಪ್ರಪಂಚದಲ್ಲಿ ಒಬ್ಬ ಯಾವುದೇ ವ್ಯಕ್ತಿಗೆ ಮಾಡಲಿಕ್ಕೆ ಆಗದಂತೆ ಯಾವುದೇ ವಸ್ತು ಇಲ್ಲ, ಯಾವುದೇ ವಿಚಾರ ಇಲ್ಲ, ಯಾವುದೇ ಗುರಿ ಇಲ್ಲ. ನೀವು ಮನಸ್ಸು ಮಾಡಿದರೆ ಏನೂ ಮಾಡ್ಬೋದು. ಅಂಥ ಒಂದು ಸಾಧನೆ ನಿಮ್ಮಿಂದ ಆಗಬೇಕು ಅಂತ ಹೇಳುವಂಥದ್ರ ಬಗ್ಗೆ ಹೇಳ್ತಾ ಇಲ್ಲಿ ಇನ್ನೊಂದು ಎರಡು ಸನ್ನಿವೇಶ ಪರಿಸ್ಥಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ನನ್ನ ಮಾತನ್ನು ನಡೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ. ಒಬ್ಬ ನಮ್ಮ ಪಿಯಾನೋ ವಾದನದಲ್ಲಿ ಒಬ್ಬ ಬಿಥೋವೆನ್ ಅಂತ, ಬಿಥೋವೆನ್ BITHOVEN, ಬಿಥೋವೆನ್ ಎಂಬ ಒಬ್ಬ ಪಿಯಾನೋ ವಾದಕನಿದ್ದ. ಅವನು ಒಂದು ರಸ ಸಂಜೆ ಮ್ಯೂಸಿಕಲ್ ನೈಟ್ನಲ್ಲಿ ಪಿಯಾನೋವನ್ನು ಬಾರಿಸಿದ, ನುಡಿಸಿದ, ವಾದನ ಮಾಡಿದ. ಅವನು ಆ ಪಿಯಾನೋ ವಾದನವನ್ನು ಮಾಡ್ತಾ ಮಾಡ್ತಾ 1-2 ಗಂಟೆಯ ನಂತರ ಅವನು ನಿಲ್ಲಿಸಿದಾಗ ಶ್ರೋತೃಗಳೆಲ್ಲ ಅಚ್ಚಂಡ, ಈಗೆಲ್ಲ ನೀವೆಲ್ಲ ಒಂದು ಕ್ಲಾಪ್ ಆಗ್ತಿರಲ್ಲ, ಅದಕ್ಕೆ ಒಂದು ಕಿವಿಗೆ ಬಡಿಯುವ ರೀತಿಯಲ್ಲಿ ನೀವು ಕ್ಲಾಪ್ ಆಗ್ತೀರಿ. ಅಂತ ಶಕ್ತಿಯುತವಾದ ಮಕ್ಕಳು ನೀವು. ಎಷ್ಟು ಖುಷಿ ಆಗ್ತದೆ ನಾನು ಕೇಳಿಗೆ. ನಮ್ಮ NSSನಲ್ಲೆಲ್ಲ ಕಲ್ತವರು ಇವರನ್ನೆಲ್ಲ ಅದೆಲ್ಲ ತೊಡಗಿಸಿಕೊಂಡವರು ಅಲ್ಲ. ಬೇಡ, ಈಗ ನಾನು ಮಾತಾಡಿದ ಮೇಲೆ ಎಷ್ಟು ಬೇಕಾದ್ರೆ ಬಿಡಿ, ಚಿಂತೆ ಇಲ್ಲ. ಉಳಿದವರಿಗೆ ಕಾರ್ಯಕ್ರಮಕ್ಕೆ ಅವಕಾಶ ಮಾತ್ರ ಮಾಡಿಕೊಡಿ. ಇರಲಿ. ಕರತಾಡದ ಮೂಲಕ ಪಿಯಾನೋ ವಾದಕ ಬಿಥೋವೆನ್ನನ್ನು ಅಪ್ರಿಷಿಯೇಟ್ ಮಾಡಿ. ಎಲ್ಲ ಹೋಗಿ ಅವನನ್ನು ಕೈ ಕುಲುಕಿ ಟ್ಯಾಕ್ಸ್ ಅಂತ ನಿನ್ನಂಥ ಒಬ್ಬ ಪ್ರಾವೀಣ್ಯತೆ ಪಡೆದಂಥ ಒಬ್ಬ ಪಿಯಾನೋ ವಾದಕ ಎಲ್ಲಿಯೂ ನಾವು ಕಾಣಲಿಲ್ಲ ಅಂತ. ಒಬ್ಬ ಮಹಿಳೆ, ಯಾರಲ್ಲಿ ಇದ್ದವರೇ ಇರಬೇಕು, ಮಹಿಳೆ ಹೋಗಿ ಎಂಥ ಒಂದು ಅದ್ಭುತವಾದಂಥ ಒಂದು ಪಿಯಾನೋ ವಾದನವನ್ನು ನೀವು ಮಾಡಿದ್ದೀರಿ, ಇದು ನಿಜವಾಗಿ ಒಂದು ದೇವರು ಕೊಟ್ಟ ವರ. ಇಂಥ ವರ ನನಗೆ ಒಂದು ವೇಳೆ ಸಿಕ್ಕಿದರೆ, ಆ ಮಹಿಳೆ ನಾನಲ್ಲ, ಇಂಥ ವರ ನನಗೆ ಸಿಕ್ಕಿದರೆ ನಾನು ಖಂಡಿತ ಜೀವನದಲ್ಲಿ ಬೇರೆ ಯಾವುದನ್ನು ಕೂಡ ಬಯಸ್ತಿರಲಿಲ್ಲ ಅಂತ ಹೇಳಿ ಅವನೊಂದಿಗೆ ಬಿಥೋವೆನ್ನಲ್ಲಿ ಹೇಳಿಕೊಡ್ತಾನೆ. ಆಗ ಅವನು ಬಿಥೋವೆನ್ ಗಂಭೀರವಾದನ್ನಾಗಿ ಹೇಳ್ತಾನೆ, ಭಾಳ ಸೀರಿಯಸ್ ಆಗಿ, ಇದು ಎಂಥ ಮಣ್ಣಗಟ್ಟಿ ಇಲ್ಲ, ಇಂದ್ರಜಾಲಿನೂ ಇಲ್ಲ, ಮಾಂತ್ರಿಕ ಶಕ್ತಿ ಇಲ್ಲ, ದೇವರು ಕೊಟ್ಟ ವರನೂ ಅಲ್ಲ, ಏನೂ ಅಲ್ಲ. ದಿನಕ್ಕೆ 8 ಗಂಟೆಯ ಕಾಲ 40 ವರ್ಷ ನಾನು ಪರಿಶ್ರಮ ವಹಿಸಿ ಈ ಶ್ರೇಷ್ಠ ಪಿಯಾನೋ ವಾದಕನಾಗಲಿಕ್ಕೆ ನನಗೆ ಸಾಧ್ಯವಾಯಿತು ಅಂತ. ದಿನಕ್ಕೆ 8 ಗಂಟೆ 40 ವರ್ಷ ಪಿಯಾನೋ ವಾದನ ಮಾಡುವ ಮೂಲಕ ಅವನಿಗೆ ಶ್ರೇಷ್ಠ ಪಿಯಾನೋ ವಾದಕನಾಗಿ ಅವನಿಗೆ ಗುರುತಿಸಲ್ಪಟ್ಟಂಥ ಪಿಯಾನೋ ವಾದಕನಾಗಿ ವಿಜೃಂಭಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ಒಬ್ಬ ಸಂಗೀತ ಅನ್ನೋದು ಸಮೀಕ್ಷೆ ಹೇಳ್ತದೆ, ಒಬ್ಬ ಗೋಲ್ಫ್ ಮೈದಾನದಲ್ಲಿ ಅವನು ಉತ್ತಮ ಆಟಗಾರನಾಗಬೇಕಾದ್ರೆ ದಿನಕ್ಕೆ 10 ಗಂಟೆ 10 ವರ್ಷ ಆಟ ಆಡಬೇಕಂತ. ಒಬ್ಬ ಸಂಗೀತಗಾರ ಒಂದು ಸಮೀಕ್ಷೆಯಲ್ಲಿ ಇದು ಬಂದಂಥ ವರದಿ ಏನು, 10 ರಿಂದ 15 ವರ್ಷ ದಿನಾಲು ಅವನು ದಿನಕ್ಕೆ 10 ಗಂಟೆ ಕಾಲ ಸಂಗೀತದ ಆಲಾಪನೆಯ ಬಗ್ಗೆ
ಆ ಶಾಸ್ತ್ರೀಯವಾಗಿ ತಿಳ್ಕೊಂಡ್ರೆ ಅವನು ಅಂತಾರಾಷ್ಟ್ರೀಯ ಮಟ್ಟದ ಸಂಗೀತಗಾರನಾಗಿ ಬರಲಿಕ್ಕೆ ಅಥವಾ ಉದಯಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಎಲ್ಲದಕ್ಕೂ ಯಾವ ಪ್ರಾವೀಣ್ಯತೆಗೂ ಬೇಕಾದ್ದು ಪರಿಶ್ರಮ, ಪರಿಶ್ರಮ, ಪರಿಶ್ರಮ. ನಿಮ್ಮ ಇದರಲ್ಲಿ ಶಿಕ್ಷಣದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬೇಕಾದರೆ ಪರಿಶ್ರಮವೇ ಮದ್ದು. ದೆರ್ ಇಸ್ ನೋ ಆಲ್ಟರ್ನೇಟಿವ್. ನಿಮಗೆ ಹೇಳ್ತೇವಲ್ಲ, ನೀರಿಗೆ ನೀರೇ ಬದಲಿ ವ್ಯವಸ್ಥೆ. ನೀರಿಗೆ ಬೇರೆ ಆಕಳ ಹಾಲು ಅಲ್ಲ, ಆಕೋ ಹಾಲು ಅಲ್ಲ, ನೀರಿಗೆ ನೀರೇ ಬದಲಿ ವ್ಯವಸ್ಥೆ. ಪರಿಶ್ರಮಕ್ಕೆ ಹಾರ್ಡ್ ವರ್ಕ್ ಹ್ಯಾಸ್ ನೋ ಆಲ್ಟರ್ನೇಟಿವ್ ಆಸ್ ಸಚ್. ಬದಲಿ ಯಾವುದಕ್ಕೆ? ಪರಿಶ್ರಮಕ್ಕೆ, ಹಾರ್ಡ್ ವರ್ಕ್ ಮಾಡೋದಕ್ಕೆ ಬೇರೆ ಯಾವುದೇ ಬದಲಿ ವ್ಯವಸ್ಥೆ ಇಲ್ಲ, ಹಾರ್ಡ್ ವರ್ಕ್ ಒಂದೇ ಮತ್ತು ಅಂಥ ಒಂದು ಪರಿಶ್ರಮದ ಮೂಲಕ ನಾವು ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ. ಇವನು ವಿಶ್ವಪ್ರಸಿದ್ಧ ಮೈಕೆಲ್ ಆಂಜಲೋ ನೀವು ಕೇಳಿರ್ಬೋದು. ಅವನ ಡೇವಿಡ್ನ ಪ್ರತಿಮೆ ಮಾಡಿದವ. ಒಂದು ಉಗುರು ಅವನ ಫ್ರೆಂಡ್ ಬಂದು ನೋಡ್ತಿದ್ದಂತೆ. ಉಗುರನ್ನು ಯಾವಾಗ ನೋಡಿದ್ರು ಕೂಡ ಉಗುರನ್ನು ಕಿತ್ತಿಕೊಂಡೇ ಇರ್ತಿದ್ದಂತೆ. ಉಗುರು ಇಲ್ಲದಾಗ ಆಗಲಿಲ್ಲ. ಉಗುರು ಅಷ್ಟು ನವಿರಾಗಿ ಅವನ ಕಲಾತ್ಮಕ, ಅವನ ಚಿಸಲ್, ಆ ಉಳಿಯಲ್ಲಿ ನವಿರಾದಂಥ ಉಗುರವನ್ನು ರೂಪಿಸಲಿಕ್ಕೆ, ಮೂಡಿಸಲಿಕ್ಕೆ, ಆ ಕಲ್ಲಿನಲ್ಲಿ ಕೆತ್ತಲಿಕ್ಕೆ ಅವನಿಗೆ ಸಾಧ್ಯವಾಯಿತು. ಯಾಕೆ? ದಣಿವರಿಯದ ಏನು ಅವನಿಗೆ ಆಗುವುದಿಲ್ಲ, ಅದನ್ನು ಮಾಡಿಯೇ ಮುಗಿಸ್ತೇನೆ ಅಂತಿರುವಂಥ ಹಠ ಸಾಧನೆಯಿಂದಾಗಿ ಹಾಗೆ ಅವನಿಗೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಸೊ ಆದ್ದರಿಂದ ಎಲ್ಲವೂ ಕೂಡ ತಜ್ಞತೆ ಯಾವಾಗಲೂ ಒಬ್ಬನಿಗೆ ಬರೋದು ಅದು ಪ್ರತಿಭೆಯಿಂದ ಅಲ್ಲ, ಹುಟ್ಟಿದ ಮೇಲೆ ಮಾಡುವ ಪರಿಶ್ರಮದಿಂದ. ಪ್ರತಿಭೆ ಬರೋದು, ನೋ ಮ್ಯಾನ್ ಈಸ್ ಬಾರ್ನ್ ರಿಚ್, ನೋ ಮ್ಯಾನ್ ಈಸ್ ಬಾರ್ನ್ ಲೀಡರ್. ಐ ಸೆಡ್ ನೋ ಮ್ಯಾನ್ ಈಸ್ ಬಾರ್ನ್ ಇಂಟೆಲಿಜೆಂಟ್, ಟ್ಯಾಲೆಂಟೆಡ್, ಬಟ್ ಹಿ ಈಸ್ ಮೇಡ್. ಅವನ ಪರಿಶ್ರಮದಿಂದ ಅವನು ಪ್ರತಿಭಾ ಸಂಪನ್ನನಾಗ್ತಾನೆ. ಅದು ಬಿಟ್ಟು ಹುಟ್ಟಿನಿಂದ ಯಾರು ಕೂಡ ಪ್ರತಿಭಾ ಸಂಪನ್ನರು ಅಲ್ಲ. ಸೊ ಆದ್ದರಿಂದ ನಾವು ಏನು ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಬದುಕಲಿಕ್ಕೆ ನಮ್ಮನ್ನು ನಾವೇ ರೂಢಿಸಿಕೊಳ್ಬೇಕು. ಪ್ರಜಾವಂತ ನಾಗರಿಕರಲ್ಲದೆ ಈ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಎಲ್ಲಿ ಹಿರಿಯರ ಆದರ್ಶ ನಮ್ಮಲ್ಲಿ ಇವತ್ತು ಹೇಳಿದರು, ಅರವಿಂದ್ ಹೇಳಿದರು, ಈ ಹಿರಿಯರೆಲ್ಲ ಪೋಷಕರೆಲ್ಲ ಬರ್ತಾರೆ. ಕೆಲವೊಮ್ಮೆ ಇವತ್ತು ಪೇರೆಂಟ್ ಮೀಟಿಂಗ್ ಇತ್ತು. ಹಾಗೆ ಅಲ್ಲಿಗೆ ಅಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಒಂದು ಮಾತನ್ನು ಹೇಳಿದಾಗ ಖಂಡಿತ ಬರ್ತೇವೆ ಅಂತ ಹೇಳ್ತು. ಪುರಂದರರು ಪೋಷಕರ ಅಧ್ಯಕ್ಷರಾದವರು ಇವತ್ತು ಅಧ್ಯಕ್ಷೀಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅವರೆಲ್ಲ ನಿಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಆದರೆ ಚೆನ್ನಾಗಿರ್ತದೆ, ಯಾವ ರೀತಿ ಆಗಬೇಕು ಅಂತ ಹೇಳೋ ಬಗ್ಗೆ ನಿಮಗೂ ಕೂಡ ಆಸೆ ಇರ್ತದೆ, ನಿಮ್ಮಲ್ಲಿ ಕೂಡ ಒಂದು ಗುರಿ ಇರ್ತದೆ. ಅವರು ಈ ರೀತಿಯಲ್ಲಿ ಕೇವಲ ಸುಮ್ಮನೆ ಅವನು ಇಲ್ಲಿ 10th ಸ್ಟ್ಯಾಂಡರ್ಡ್ ಆಯಿತು, ಅದು ಸಾಕು, ಮತ್ತು ಹೊಲದಲ್ಲಿ ಸ್ವಲ್ಪ ಹೊಲ ಇದೆ, ಅದು ಸ್ವಲ್ಪ ಕೆಲಸ ಮಾಡು ಅಂತೇಳಿ ಹೇಳಿಕೊಂಡ್ರೆ ಅಷ್ಟರಲ್ಲಿ ನೀವು ತೃಪ್ತಿ ಪಡ್ತೀರಾ? ಖಂಡಿತ ಇಲ್ಲ. ನೀವು ಅದಕ್ಕೆ ಕಳಿಸಿದ್ದೇ ಅಲ್ಲ. ನಾನು ಕೇಳಿದೆ, ಒಬ್ಬ ವಿದ್ಯಾರ್ಥಿಗೆ 25,000 ಸರ್ಕಾರ ಖರ್ಚು ಮಾಡ್ತದೆ. ಅಷ್ಟರಲ್ಲಿ ನಿಲ್ಲಿಸ್ತೀರ ನೀವು ಮಕ್ಕಳನ್ನು? ಇಲ್ಲ. ಮಕ್ಕಳು ಏನಾದರೂ ಸಾಧಿಸಬೇಕು ಅಂತ, ಈ ಮಕ್ಕಳು ಏನು ಮಾಡಬೇಕು, ಹೆತ್ತವರಿಗೆ ಹೆಮ್ಮೆ ಬರುವಂಥ ಸಾಧನೆಗಳನ್ನು ಅವರು ಮಾಡಬೇಕು. ಹೆತ್ತವರಿಗೆ ಈಗ ಅಧ್ಯಾಪಕರು, ಇವನಿಗೆ ಉದಾಹರಣೆಗೆ ನನಗೆ ನೆನಪಾಯ್ತು, ಈಗ ಇಲ್ಲಿ ಅರಿಸ್ಟಾಟಲ್ ನಮ್ಮ ಗ್ರೇಟ್ ಗ್ರೀಕ್ ಪೊಲಿಟಿಕಲ್ ಫಿಲಾಸಫರ್, ಒಬ್ಬ ಶ್ರೇಷ್ಠ ಪೊಲಿಟಿಕಲ್ ಫಿಲಾಸಫರ್, ಹೌದು, ದೊಡ್ಡ ಶ್ರೇಷ್ಠ ಟೀಚರು. ಅವನು ಏನು, ಯಾರಿಗೆ ಅವನು ಟೀಚರ್ ಆಗುತ್ತೆ? ಅಲೆಕ್ಸಾಂಡರ್, ಗ್ರೀಸ್ ದೇಶದ ಅಲೆಕ್ಸಾಂಡರ್ ದಿ ಗ್ರೇಟ್, ಅವನಿಗೆ ಗುರು, ಅವನು ಟೀಚರ್. ಅವನು ಏನು ಮಾಡಿದ ಗೊತ್ತೇ? ಅವನ ತಂದೆ ಫಿಲಿಪ್ಸು ಅರಿಸ್ಟಾಟಲ್ನ ಒಂದು ವಿದ್ಯಾರ್ಥಿಯಾಗಿ ಸೇರ್ಪಡೆ ಮಾಡ್ತಾನೆ. ನಾನು ಆಗ ಹೇಳಿದವನು, ಐ ಬಿಕಮ್ ಗ್ರೇಟ್ ಇನ್ ಮೈ ಲೈಫ್. ಯಾಕೆ? ನನಗೆ, ನನ್ನ ಮಗನಿಗೆ ಅರಿಸ್ಟಾಟಲ್ ಎಂಬ ಒಂದು ಗುರು ಅವನಿಗೆ ಸಿಕ್ಕಿದಂಥ ಕಾರಣಕ್ಕಾಗಿ ನಾನು ಅತ್ಯಂತ ಸಂತೋಷ ಪಡುವ ದಿನ ಹೌದು ಅಂತ. ಅದಕ್ಕೆ ಅವನು ಹೇಳಿದ, ಇವನು ಅದೆಲ್ಲ ಹೌದು. ಅಲೆಕ್ಸಾಂಡರ್ ಅವನು ಒಂದು ಸಲ ಗುರುಗಳಿಗೆಲ್ಲ ಸನ್ಮಾನ ಮಾಡುವಾಗ ಹೇಳಿದಂಥ ಮಾತು ಏನು?
ನನ್ನ ತಂದೆ ನನಗೆ ಒಂದು ನಶ್ವರವಾದಂಥ ಜೀವ ಕೊಟ್ಟಿದ್ದಾನೆ, ಆದರೆ ನನ್ನನ್ನು ನನ್ನ ದೇಹದಲ್ಲಿ ಒಂದು ಜೀವಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ, ಜೀವನದುದ್ದಕ್ಕೂ ನಾನು ನೆನಪಿನಬೇಕಾದಂಥ ಕೌಶಲ್ಯಗಳನ್ನು ಕಲಿಸಿದಂಥ ಆ ಇದು ವ್ಯಕ್ತಿ, ಆ ಗುರು, ಅವರು ಶ್ರೇಷ್ಠ, ತಂದೆ ಅಲ್ಲ ಅಂತ. ಸೊ ಗುರು ಇವತ್ತು ಸಮಾಜದಲ್ಲಿ ಗುರು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಇವತ್ತು ಒಂದು ಮಾತು ಬರ್ತದೆ, ಇವತ್ತು ಸಮಾಜ ವಿಜ್ಞಾನದಲ್ಲಿ ಬೆಳಕಿಗೆ ವಿಶೇಷವಾದಂಥ ಸ್ಥಾನ ಇದೆ. 1 ಸೆಕೆಂಡ್ನಲ್ಲಿ ಬೆಳಕು ಎಷ್ಟು ವೇಗವಾಗಿ ಚಲಿಸ್ತದೆ ಗೊತ್ತೇ? ಹೌದು, 3 ಲಕ್ಷ ಸೆಕೆಂಡ್, 3 ಲಕ್ಷ ಕಿಲೋಮೀಟರ್ಗಳು ಅಷ್ಟು ವೇಗದಲ್ಲಿ ಸಂಚರಿಸ್ತದೆ. ನಾವು ಇಲ್ಲಿಂದ ನೇರವಾಗಿ ಭೂಮಿ ಮತ್ತು ಸೂರ್ಯನಿಗಿರುವ ದೂರ 93 ಕೋಟಿ ಕಿಲೋಮೀಟರ್ಸ್. ಅದನ್ನು ನಾವು ಅಲ್ಲಿಗೆ ತಲುಪಬೇಕು ಅಂತಿದ್ರೆ ಈ ಲೈಟ್ನ ಮೂಲಕ ತಲುಪುದಿದ್ರೆ ನಮ್ಮ ಗಡಿಯಾರದ ಮುಳ್ಳೇ ಹೋಗುವುದಿಲ್ಲ. ಅಷ್ಟು ಸೆಕೆಂಡ್ನ ಒಳಗೆ ತಲುಪಿ ಆಯಿತು. ಅಷ್ಟು ಫಾಸ್ಟ್ನೆಸ್, ಅಷ್ಟು ಸ್ವಿಫ್ಟ್ನೆಸ್, ಅಷ್ಟು ಸ್ಪೀಡು ಬೆಳಕಿಗಿದೆ. ನಮ್ಮ ದೇಹಕ್ಕೆ ಬೆಳಕು ಯಾವುದು ಗೊತ್ತೇ? ಆರೋಗ್ಯ. ಮನಸ್ಸಿಗೆ ಇದು ಬೆಳಕು ಯಾವುದು ಗೊತ್ತೇ? ಬೆಳಕಿನ ಬಗ್ಗೆ ತುಂಬ ಧರ್ಮಗಳಲ್ಲಿ, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ಇದೆ. ವೈದಿಕ ಧರ್ಮದಲ್ಲಿ ಗಾಯತ್ರಿ ಇದರಲ್ಲಿ ಮಂತ್ರದಲ್ಲಿ ಹೇಳಲ್ಪಟ್ಟಿದೆ, ಧಿಯೋ ಏನ ಪ್ರಚೋಯ ಅಂತ. ನನಗೆ ಜ್ಞಾನ ಶಕ್ತಿಯನ್ನು ಕೊಡು, ನನಗೆ ಬುದ್ಧಿಶಕ್ತಿಯನ್ನು ಕೊಡು ಅಂತ ದೇವರನ್ನು ಪ್ರಾರ್ಥಿಸುವುದು. ಇಲ್ಲಿ ಪತಂಜಲಿ ಸೂತ್ರದಲ್ಲಿ ಹೇಳ್ತಾರೆ, ವಿಶಾಖ ಜ್ಯೋತಿಷ್ಮತಿ ಅಂತ. ಜ್ಞಾನ ನಮ್ಮ ದುಃಖಗಳನ್ನು ದೂರ ಮಾಡುವಂಥ ಆ ಒಂದು ನನಗೆ ಶಕ್ತಿ ಕೊಡುವಂಥ, ಬೆಳಕು ಕೊಡುವಂಥ. ಹಾಗೆಯೇ ಇಲ್ಲಿ ಕುರಾನ್ನಲ್ಲಿ ಒಂದು ಆ ಬೆಳಕಿನ ಬಗ್ಗೆ ಒಂದು ಫುಲ್ ಅಧ್ಯಯನ ಇದೆ. ಬುದ್ಧ ಹೇಳ್ತಾನೆ, ಅಪ್ತ ದೀಪಂ ಅಪ್ತ ಶರಣಂ ಅಂತ. ಆತ್ಮವೇ ದೀಪ, ಆತ್ಮವೇ ಶರಣ ಅಂತ. ಇದು ಆತ್ಮಕ್ಕೆ ಶರಣ ಆಗು ಅಂತ ಹೇಳ್ತಾನೆ. ಎಲ್ಲ ತಮಸೋಮ ಜ್ಯೋತಿರ್ಗಮಯ ಅಂತ ಈಶಾವಾಸದಲ್ಲಿ, ಅಲ್ಲಿ ಈಶಾವ್ಯಾಸದಲ್ಲಿ ಹೇಳಲ್ಪಟ್ಟಂಥ ಮಾತು ನಮಗೆಲ್ಲ ಬೆಳಕು ಅಂತ ಬೆಳಕು ಕೊಡುವಂಥ ವ್ಯಕ್ತಿ ಯಾರು ಸಮಾಜದಲ್ಲಿ? ಅಧ್ಯಾಪಕರು. ನಾನು, ನನ್ನ ತಂದೆಯವರು ಅಧ್ಯಾಪಕರಾಗಿದ್ದರು, ನನ್ನ ಅತ್ತಿಗೆಗಳು ಅಧ್ಯಾಪಕರು, ನನ್ನ ಅಣ್ಣಂದಿರೆಲ್ಲ ಅಧ್ಯಾಪಕರು. ನಾನು ಅಧ್ಯಾಪಕ ಕುಟುಂಬದಿಂದ ಬಂದೇನೆ. ಅಧ್ಯಾಪನ ವೃತ್ತಿಯನ್ನು ನಾನು ಇಚ್ಛಿಸಿ ಆಯ್ಕೆ ಮಾಡಿಕೊಂಡಿದ್ದೇನೆ. ನನಗೆ ಅದೇ ಆಗಬೇಕು. ನಾನು MA ಆಗಿ BEd ಮಾಡಿದ್ದು ಯಾಕೆ ಅಂತ ಹೇಳೋ ಬಗ್ಗೆ ಆ ಗುಟ್ಟು ಈಗ ಹೇಳ್ತೇನೆ. ನಾನು ನೋಡಲಿಕ್ಕೆ ಸಣ್ಣವ, ಏನು ಈಗ ಕೂಡ ದೊಡ್ಡವನಾಗಿಲ್ಲ, ಸಣ್ಣ. ತಂದೆಯವರು ಮೇಷ್ಟ್ರಾಗಿದ್ದರು. ನೀನು MA ಮಾಡಿದ್ದೀವಿ, ಹೈಸ್ಕೂಲಲ್ಲಿ ಎಲ್ಲಿ ಕೂಡ ನಿನಗೆ ಕೆಲಸ ಕೊಡ್ತಿದ್ರು. ಯಾಕೆ? ನಿನಗೆ BEd ಟ್ರೈನಿಂಗು ಆಗಲಿಲ್ಲ, ಯು ಆರ್ ನಾಟ್ ಅನ್ನೋದು. ಹಾಗೆ ನನ್ನನ್ನು ಯಾರೂ ಕೂಡ ಆಯ್ಕೆ ಮಾಡಲಿಕ್ಕೆ ಖಂಡಿತ ಮುಂದಾಗೋದಿಲ್ಲ. ನೀನು BEd ಮಾಡು, ನಿನ್ನ ಕರೆದು ಕೆಲಸ ಕೊಡ್ತಾರೆ ಅಂತ. ಹಾಗೆ ನಾನು ಕೆನರಾ ಜೂನಿಯರ್ ಕಾಲೇಜಿನಲ್ಲಿ ಪ್ರಪ್ರಥಮವಾಗಿ ನನ್ನ ಪ್ರೊಫೆಷನಲ್ ಲೈಫ್ಗೆ ನಾನು ಎಂಟ್ರಾದ್ದು ಈ ಕಾರಣದಿಂದಾಗಿ. ಅವನು MA ಆಗಿದೆ, BEd ಆಗಿದೆ ಅಂತ ನನಗೆ ಕೆಲಸ ಕೊಟ್ಟದ್ದು. ಸುಮ್ಮನೆ ಕೊಡಲಿಲ್ಲ. ಅಂದರೆ BEd ಎಲ್ಲ ನಿಮ್ಮಲ್ಲಿ MA MSc ಆದ BEd ಇದು ಅಧ್ಯಯನ ಮಾಡಿದ ಟೀಚರ್ಸ್ ಟ್ರೈನಿಂಗ್ ಎಜುಕೇಷನನ್ನು ಇಲ್ಲಿ ಆ ಮೂಲಕ BEd ಪಡೆದಿರುವಂಥ ಇಲ್ಲಿ ಅಧ್ಯಾಪಕರಲ್ಲಿದ್ದಾರೆ. ಅವರೆಲ್ಲ ಮಕ್ಕಳ ತಿಳುವಳಿಕೆಗೆ ಹೆಚ್ಚು ಲೇಪನ ಕೊಡುವ, ಅವರ ಬುದ್ಧಿಶಕ್ತಿಗೆ ಹೆಚ್ಚು ಹೊಳಪು ಕೊಡುವ, ಅವರಿಗೆ ಒಂದು ಹೊಸ ಆಯಾಮಗಳ ಬಗ್ಗೆ ಚಿಂತನೆಗೆ ಒಂದು ದಾರಿ ಮಾಡಿಕೊಡುವ, ಆ ಬೆಳಕನ್ನು ಕೊಡುವಂಥ. ಅದಕ್ಕಾಗಿ ನಾನು ಬೆಳಕು ಹೇಳಿದ್ದಾನೆ. ವಿವೇಕಕ್ಕೆ, ನಮ್ಮ ಶಿಕ್ಷಣಕ್ಕೆ ವಿವೇಕದ ಬೆಳಕು ಬೇಕು. ಅಹಂ ಇದಾನ, ಯಾರು ತುಂಬ ಅಹಂಕಾರ ಮಾಡ್ತಾರಲ್ಲ, ಇದು ಯಾರು ಒಂದು ಮಾತಿದೆ, ತುಂಬ ಇದು ಗರ್ಜಿಸಿ ಬರುವವನ ಎದುರುಗಡೆ, ಆನೆ ಎದುರುಗಡೆ ಅಲ್ಲ, ತುಂಬ ಗರ್ಜಿಸಿ ಬರುವವನ ಎದುರುಗಡೆ, ವ್ಯಕ್ತಿ ಎದುರುಗಡೆ ಬಸಳೆಯಾಗಿ ಸುಮ್ಮನೆ ಬಾಗಿ ನಿಲ್ಲಬೇಕು. ಇವನು ಪ್ರಯೋಜನ ಇಲ್ಲ ಅಂತ ಹೋಗ್ತಾನೆ. ಗೊತ್ತಾಯ್ತಾ? ತುಂಬ ಯಾರಾದರೂ ಗರ್ಜನೆ ಮಾಡ್ತಾರೆ, ಆಗ ಅಂತೇಳಿದ್ರು ಅವನು ನಾಯಿ ಕಚ್ಚಿತ್ತು, ನಾಯಿಗೆ ಕಚ್ಚಲಿಕ್ಕೆ ಹೋಗ್ಬಾರ್ದು. ನಾವು ಸುಮ್ಮನೆ ಇರಬೇಕು. ನಾಯಿ ಬೊಗಳ್ತಾ ಇರುವಾಗ ಅದರ ಹಾಗೆ ನೀವು ಬೊಗಳಿಕೆ ಹೋದರೆ ನಮಗೆ ಕಚ್ಚಲಿಕ್ಕೆ ಬರ್ತದೆ. ಆದ್ದರಿಂದ ನಾಯಿಯನ್ನು ಇಲ್ಲಿ ಎಷ್ಟೆಷ್ಟು ದೂರ ಬೇಕು ಅಷ್ಟು, ಬೆಂಕಿ ಮತ್ತು ಬೆಣ್ಣೆಗೆ ಎಷ್ಟು ದೂರ ಬೇಕು ಹಾಗೆ ಇರಬೇಕು. ಅಹಂಕಾರ ಮಾಡುವವನಿಗೆ ಶೂನ್ಯವೇ ಬೆಳಕು.
ಸೊ ಅದರಿಂದ ಬೆಳಕಿಲ್ಲದಿದ್ದರೆ, ಸೂರ್ಯನ ಬೆಳಕಿಲ್ಲದಿದ್ದರೆ ಮನುಷ್ಯ ಇಲ್ಲ. ಇದು ಸಸ್ಯ ಸಂಪತ್ತಿಲ್ಲ, ನದಿ ಇಲ್ಲ, ನೀರಿಲ್ಲ, ಏನಿಲ್ಲ, ಜೀವ ಜಗತ್ತೇ ಇಲ್ಲ ಬೆಳಕಿಲ್ಲದಿದ್ದರೆ. ಸೊ ಬೆಳಕು ಅಂತ, ಬೆಳಕು ಕೊಡುವಂಥ, ನಾನು ಪ್ರಪ್ರಥಮವಾಗಿ ನನ್ನ ಬಿಗಿನಿಂಗ್ನಲ್ಲೇ ನಾನು ಹೇಳ್ತೇನೆ, ಅಧ್ಯಾಪಕರು ಬೆಳಕು ಕೊಡುವಂಥ ಶಕ್ತಿಯುತವಾದ ವ್ಯಕ್ತಿಗಳು ಸಮಾಜದಲ್ಲಿ ಅಂತ. ಆ ಬೆಳಕು ಕೊಡುವಂಥ ಅಧ್ಯಾಪಕರ ಮಾರ್ಗದರ್ಶನ ನೀವು ಪಡಿಬೇಕು. ಆ ಮೂಲಕ ಹೊಸ ಬದುಕಿನ ವಿಚಾರವಾಗಿ ಇದೆಲ್ಲ ಪಡೆದಂಥ ಅನುಭವ, ಈ ಸಂಸತ್ತಿನಲ್ಲಿ ಪಡೆಯುವಂಥ ಅನುಭವ ಇರ್ಬೋದು, ಅಥವಾ ಸಮಾಜ ವಿಜ್ಞಾನದ ಚಟುವಟಿಕೆಗಳ ಮೂಲಕ ನೀವು ಮೈಗೂಡಿಸಿಕೊಳ್ಳುವ ಕೆಲವೆಲ್ಲ ಕೌಶಲ್ಯಗಳ ಅಥವಾ ಆ ಅನುಭವ ಇರ್ಬೋದು. ಅದನ್ನೆಲ್ಲ ನೀವು ಮೈಗೂಡಿಸಿಕೊಂಡಾಗ ಆಗ ನಿಮಗೆ ಜೀವನದ ಬಗ್ಗೆ ಒಂದು ಪ್ರೀತಿ ಬರ್ತದೆ, ಜೀವನದಲ್ಲಿ ಆಸಕ್ತಿ ತೋರುವಂಥ ಒಂದು ಶಕ್ತಿ ಬರ್ತದೆ, ಕುತೂಹಲ ಬೆಳೆಸುವಂಥ ಒಂದು ಮನೋಸ್ಥಿತಿ ಉಂಟಾಗ್ತದೆ. ಹಾಗೆಯೇ ಪ್ರವೃತ್ತಿ ನಮ್ಮಲ್ಲಿ ಹುಟ್ಟಿಕೊಳ್ತದೆ. ಆ ಮೂಲಕ ನಾವು ಯೋಗ್ಯ, ಪ್ರಜ್ಞಾವಂತ, ಸತ್ಪ್ರಜೆಯಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಈ ಸಂಘ ಸಂಸ್ಥೆಗಳು ಯಾಕೆ ಬೇಕು? ಈ ಕಾರಣಕ್ಕಾಗಿ ಬೇಕು. ಕೊನೆಯದಾಗಿ ಒಂದು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. 1 ಗಂಟೆ ಆಯಿತು ಕಾಣ್ತದೆ. ಹೌದು, ನಾವು ಕೊನೆಯದಾಗಿ ಇಲ್ಲಿ ಅಮೇರಿಕದ ಇಲ್ಲಿ ಬಾಲ್ಟಿಮೋರ್ ಅಂತೇಳುವಂಥ ನಗರದಲ್ಲಿ, ಬಾಲ್ಟಿಮೋರ್ ಎಂಬ ನಗರದಲ್ಲಿ ಒಬ್ಬರು ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿದ್ರು. ಅವರು ಅಲ್ಲಿರುವಂಥ ಬಾಲ್ಟಿಮೋರ್ ನಗರದಲ್ಲಿ ಇರುವಂಥ ಒಂದು ಕೊಳೆಗೇರಿಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಂಶೋಧನಾ ತಂಡವನ್ನು ಕಳಿಸಿಕೊಂಡ್ರು. ಆ ಸಂಶೋಧನಾ ತಂಡದಲ್ಲಿ ಅವರು ಏನು ಮಾಡಿದರು, ಆ ನಗರದ ಕೊಳೆಗೇರಿ ನಗರದಲ್ಲಿ ಇರುವಂಥ 200 ಮಂದಿಯನ್ನು ಅವರು ಅವರ ಬಗ್ಗೆ ಮಾಹಿತಿಯೆಲ್ಲ ಪಡೆದರು. ಮತ್ತು ಅವರ ಬಗ್ಗೆ ಸಮೀಕ್ಷೆ ಮಾಡಿದರು. ಇವರನ್ನು ಹೀಗೇನೆ ಬಿಟ್ಟರೆ 90% ಅದು 200, 90% ಅಂದರೆ 90, 90% ಅದು 200 ಎಷ್ಟು? 180. ಇಷ್ಟು ಮಂದಿ ಕೂಡ ಅದು ಭ್ರಷ್ಟ ವ್ಯಕ್ತಿಗಳಾಗಿ ಜೈಲಿಗೆ ಹೋಗುವುದು ಶತಸಿದ್ಧ ಅಂತೇಳಿ ಆ ಸಮೀಕ್ಷೆ ಹೇಳ್ತದೆ. 200 ಮಂದಿಯನ್ನು ಸಮೀಕ್ಷೆ ಮಾಡಿ ಇವರನ್ನು ಒಂದು ವೇಳೆ ಹೀಗೇನೆ ಬಿಟ್ಟರೆ ಅವರು ಗ್ಯಾರಂಟಿ ಜೈಲಿಗೆ ಹೋಗ್ತಾರೆ, ಭ್ರಷ್ಟರಾಗ್ತಾರೆ, ಅಸಭ್ಯರಾಗ್ತಾರೆ, ಅಪ್ರಬುದ್ಧ ನಾಗರಿಕರಾಗ್ತಾರೆ. ಇವರನ್ನು ನಾವು ಹೀಗೇನೆ ಬಿಟ್ಟರೆ ಇದು ಖಂಡಿತ ಹೀಗೆ ಆಗ್ತದೆ ಅಂತೇಳಿ ಈ ವರದಿಯನ್ನು ಆ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಿಗೆ ಒಪ್ಪಿಸಿದರು. 25 ವರ್ಷ ಆದ ಮೇಲೆ ಈ ಇನ್ನೊಂದು ತಂಡ ಕಳಿಸಿದ್ರು. ಅದೇ ಪ್ರಾಧ್ಯಾಪಕಿ ಆ ಬಾಲ್ಟಿಮೋರ್ ನಗರದ ಆ ಕೊಳೆಗೇರಿಯ ಜನರು ಹೇಗಿದ್ದಾರೆ ಅಂತೇಳಿ ಅಧ್ಯಯನ ಮಾಡಲಿಕ್ಕೆ ಕಳಿಸಿದ್ರು. ಅಲ್ಲಿ ನೋಡಿದರೆ ಅಷ್ಟೂ ಜನರು ಸಭ್ಯ ನಾಗರಿಕರಾಗಿ ಪ್ರಬುದ್ಧತೆಯಿಂದ, ಪ್ರಜ್ಞಾವಂತಿಕೆಯಿಂದ ಬದುಕುವಂಥ ಒಂದು ಚಿತ್ರಣವನ್ನು, ಒಂದು ರೋಚಕವಾದಂಥ ಒಂದು ವರದಿಯನ್ನು ಅವರು ಪಡೆದುಕೊಂಡರು. ಅದನ್ನು ಹೋಗಿ ಆ ಒಂದು ಪ್ರಾಧ್ಯಾಪಕರಿಗೆ ಹೇಳಿದರು, ನೋಡಿ ಹೀಗೆ ನಾವು 25 ವರ್ಷಗಳ ಹಿಂದೆ ಅವರು ಜೈಲಿಗೆ ಹೋಗಲಿಕ್ಕೆ ಗ್ಯಾರಂಟಿ ಅಂತ ಹೇಳುವಂಥ ಸಮೀಕ್ಷೆ, ಈಗ ನೋಡಿದರೆ ಅವರು ಇದಕ್ಕೆ ಸಭ್ಯ ನಾಗರಿಕರಾಗಿದ್ದಾರೆ, ಪ್ರಜ್ಞಾವಂತರ ನಾಗರಿಕರಾಗಿದ್ದಾರೆ, ತಿಳುವಳಿಕೆ ಉಳ್ಳಂಥ ವ್ಯಕ್ತಿಗಳಾಗಿ ಅವರು ಪರಿವರ್ತನೆಗೊಂಡಿದ್ದಾರೆ. ಏನಪ್ಪ ಅದು ಯಾಕೆ ಆಗಿದೆ ಮೇಡಮ್ ಅಂತ ಇವರೆಲ್ಲ ಜನರೆಲ್ಲ ಹೋಗಿ ಕೇಳಿದರು. ಅವರು ಯಾರು ಅಂದರೆ ಶೀಲಾ ರೂರ್ಕೆ ಅಂತ ಹೇಳೋರು, ಒಬ್ಬ ಪ್ರೊಫೆಸರು ಆಫ್ ಸೋಶಿಯಾಲಜಿ. ಅವ್ರು ಹೇಳಿದ್ರು, ಅದು ಯಾಕೆ ಆಯಿತು ಗೊತ್ತೇ, ನಾನು ಆ ಅಧ್ಯಾಪಕ ಹೇಳಿದ್ರು, ನನ್ನ ಮಕ್ಕಳನ್ನು ನಾನು ಕೇವಲ ಮಕ್ಕಳನ್ನಾಗಿ ಎದುರಿಟ್ಟುಕೊಂಡು ಮಾತನಾಡ್ತಿರಲಿಲ್ಲ, ಆ ಮಕ್ಕಳು ನನ್ನ ಮಕ್ಕಳೇ ಅಂತಲೇ ನಾನು ಇಟ್ಟುಕೊಂಡು ನಾನು ಮಾತಾಡಿದ್ದೆ, ಅವರನ್ನು ನೋಡಿಕೊಂಡಿದ್ದೆ, ಪ್ರೀತಿಯಿಂದ ನೋಡಿದ್ದೆ. ಯಾವಾಗ ನಮ್ಮ ಮಕ್ಕಳ ಮೇಲೆ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಅದು ಸ್ಫೂರ್ತಿಯ ಗಂಗೋತ್ರಿ. ನಾವು ಯಾವುದು ನನ್ನ ಕ್ಲಾಸ್ನಲ್ಲಿ ಕಡಿಮೆ ಅಂದರೆ 50 ರಿಂದ 60 ಮಕ್ಕಳಿದ್ರು, ಪೊಲಿಟಿಕಲ್ ಸೈನ್ಸ್ನವರೇ. ಎಲ್ಲ
ಎಲ್ಲ ರೀತಿಯ ಮಕ್ಕಳಿದ್ದರು. ಆದರೆ ಎಲ್ಲ ಮಕ್ಕಳನ್ನು ಕೂಡ ನಾನು ನೋಡುವ ದೃಷ್ಟಿಕೋನ ಬೇರೆ. ಯಾವುದೇ ಕೆಟ್ಟ ವ್ಯಕ್ತಿ ಸಂಪೂರ್ಣವಾಗಿ 99% ಕೆಟ್ಟವನಾಗಿರ್ಬೋದು, 1% ಅವನಲ್ಲಿ ಒಳ್ಳೆಯತನ ಇರ್ತದೆ. ಕಾಡುಗಳ ವೀರಪ್ಪನ್ನು ಕೂಡ ಅಷ್ಟೆಲ್ಲ ಕೊಳ್ಳೆ ಹೊಡೆದು ದಂತ ಎಲ್ಲ ದೋಚಿ ಆನೆಯನ್ನು ಕೊಂದು ಬಂದಂಥ ಹಣದಲ್ಲಿ ಅಲ್ಲಿಯ ಬಡಬಗ್ಗರಿಗೆ ಆ ನಾಗಪಟ್ಟಣದ ಆ ಪ್ರದೇಶದಲ್ಲಿರುವ ಆ ಗುಡಿಸಲ್ಲಿರುವಂಥ ಜನರಿಗೆ ದಾನ ಮಾಡಿಕೊಡ್ತೀನಿ. ನನ್ನ ದೃಷ್ಟಿಯು ಅದೇನೆ. ಯಾವ ವ್ಯಕ್ತಿಯೂ ಕೂಡ ನನ್ನೆದುರು ಪಾಠ ಕೇಳುವಂಥ ಮಕ್ಕಳಲ್ಲಿ ಎಲ್ಲರೂ ಹಾಳಲ್ಲ. ಯಾವುದೋ ಒಂದು ಕಾರಣಕ್ಕಾಗಿ ಒಂದು ವಿಚಾರದಲ್ಲಿ ಅವರಿಗೆ 99% ಒಳ್ಳೆಯ, 1% ಹಾಲು ಹಾಳಾಗಲಿಕ್ಕೆ ಎಷ್ಟು ಉಳಿಬೇಕು? ಒಂದು ಡ್ರಾಪ್ ಸಾಕು. ಇಡೀ ಒಂದು ನಿಂಬೆಹಣ್ಣೆ ಹಾಕ್ಬೇಕಾ? ಅಲ್ಲ, ಒಂದು ಹಂಡೆ ಹಾಲಿಗೆ ಒಂದು ಹಂಡೆ ವಿಷ ಹಾಕ್ಬೇಕಾ, ಹುಳಿ ಹಾಕ್ಬೇಕು? ಇಲ್ಲ, ಒಂದು ಡ್ರಾಪ್ ಸಾಕಾಗ್ತದೆ. ಹಾಗೆ ಒಬ್ಬನಲ್ಲಿ ಒಂದು ಡ್ರಾಪಿನಷ್ಟು ಒಂದು ಹುಳಿ ಇರ್ಬೋದು, ಅಥವಾ ಒಂದು ರೀತಿಯ ಒಂದು ಸಣ್ಣ ಕೆಟ್ಟ ಅಂಶ ಇರ್ಬೋದು. ಆದರೆ ಅದಕ್ಕಾಗಿ ಆ ಹುಡುಗನನ್ನು ಎಬ್ಬಿಸುವುದು, ಕುಳಿತುಗೊಳಿಸೋದು, ಹೊರಗೆ ಕಳಿಸೋದು, ನೀನು ಸರಿಯಾಗಿ ಬಾ ಅಂತ ಹೇಳೋದು, ಪೇರೆಂಟ್ಸಿಗೆ ತಿಳಿಸೋದು, ಅದೆಲ್ಲ ನಾವು ಮಾಡುವಂಥದ್ದಲ್ಲ. ನನಗೆ ಇಲ್ಲಿಯ ಬಗ್ಗೆ ನಾನು ನೋಡ್ತಾ ಇದ್ದೇನೆ, ಮಕ್ಕಳೆಲ್ಲ ಭಾಳ ಶಿಸ್ತುಮಯವಾಗಿ, ಭಾಳ ಒಂದು ಕುತೂಹಲದಿಂದ, ಆಗ ಹೇಳಿದರೆ ನಾನು ಹೌದು ಭಾಳ ಕುತೂಹಲದಿಂದ ಕನ್ನಡಿಸಿಕೊಂಡು ಪಿಟಿ ಪಿಟಿ ನೋಡಿಕೊಂಡು ಕುಳಿತಿದ್ರು ಅಂತ. ಈಗ ನೋಡಿದರೆ ಈಗ ಕುಳಿತದ್ದೇ ಯಾಕೆ ಗೊತ್ತೇ, ಇಲ್ಲಿ ಬೇಗ ಹೋಗದಿದ್ದರೆ, ನಾನು ಹೋಗೋದಿದ್ದರೆ ನಿಮ್ಗೆ ಹೋಗ್ಲಿಕ್ಕಾಗಲ್ಲ. ಸೊ ಆ ಕಾರಣಕ್ಕಾಗಿರ್ಬೋದು. ಅಲ್ಲ, ನೀವು ಹಂಸಕ್ಷೀರ ನ್ಯಾಯ ಮಾಡಿ. ನಾನು ಏನು ಹೇಳಿದರಲ್ಲಿ ಏನು ಯಾವುದು ಪ್ರಾಮುಖ್ಯ, ಯಾವುದು ಅಗತ್ಯ, ಜೀವನದುದ್ದಕ್ಕೂ ಒಂದು ಪ್ರಜ್ಞಾವಂತಿಕೆಯಿಂದ ನಾವು ಬೆಳೆದರೆ, ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ನೀವು ಮುಂದಡಿ ಇಟ್ಟರೆ, ಹೊಸ ಬದುಕಿನ ಒಂದು ಪೇಜನ್ನು ತೆರೆದು ಒಂದು ಹೆಮ್ಮೆ ಪಡುವಂಥ ಸಾಧನೆಯನ್ನು ನಿಮ್ಮದಾಗಿಸಿಕೊಳ್ಳಲಿಕ್ಕೆ, ಅದು ಪೋಷಕರಿಗಿರ್ಬೋದು ಅಥವಾ ಸಂಸ್ಥೆಯ ಎಲ್ಲ ಅಧ್ಯಾಪಕ ವರ್ಗದ ಇರ್ಬೋದು, ಅಥವಾ ನಿಮಗೆ ಸ್ವಯಂ ತೃಪ್ತಿಯನ್ನು ತರಬಲ್ಲ ಆ ಒಂದು ವಿಚಾರ ಇರ್ಬೋದು, ಅದಕ್ಕೆ ಅದು ಪೂರಕವಾಗ್ತದೆ ಅಂತ ಒಂದು ಮಾರ್ಗದರ್ಶನವನ್ನು ಪಡೆದು ನೀವು ಮುಂದಾಗಬೇಕು. ಜೀವನದಲ್ಲಿ ಯಶಸ್ವಿ ಒಂದು ಪುರುಷನಾಗಿ, ಯಶಸ್ವಿ ವ್ಯಕ್ತಿಯಾಗಿ, ಯಶಸ್ವಿ ಒಂದು ಸಾಧಕನಾಗಿ ನೀವು ಹೊರಬರಬೇಕು ಅಂತ ನನ್ನ ಆಶೆಯನ್ನು ವ್ಯಕ್ತಪಡಿಸ್ತಾ, ನಾನು ಸುಳ್ಯದಿಂದ ಇಲ್ಲಿಗೆ ಬರಮಾಡಿಸಿದ್ದಾರೆ. ಎಷ್ಟೋ ಮಂದಿ ನನ್ನಿಂದ ಜಾಸ್ತಿ ಮಾತನಾಡಿರ್ತಾರೆ, ಎಷ್ಟೋ ಮಂದಿ ಚಂದ ಮಾತನಾಡಿರ್ತಾರೆ. ನಾನು ಕೆಲವು ಅಗತ್ಯವಾದಂಥ ಕೆಲವು ವಿಚಾರಗಳನ್ನು, ಅನೇಕ ವಿಚಾರಗಳೆಲ್ಲ ಇರ್ಬೋದು, ನಾನು ಪ್ರಾಂಶುಪಾಲರಾಗಿ ಮಾತಾಡಲಿಕ್ಕೆ ಆಗ್ತದೇ ಇಲ್ಲ. ಯಾಕಂತೇಳಿದ್ರೆ ಅಲ್ಲಿ ನಮ್ಗೆ ಗೊತ್ತಿದೆ, ಈ ಪ್ರಾಂಶುಪಾಲರುಗಳು ಗೊತ್ತಿದೆ ಏನದು, ಇದು ಪ್ರಾಂಶುಪಾಲ್ ಪ್ರಿಸೈಡ್ ಮಾಡೋದು. ಅವರಿಂದ ಜಾಸ್ತಿ ನಾವು ಮಾತಾಡಿದ್ರೆ ನಾವು ಪ್ರೆಸಿಡೆಂಟ್ ಅಲ್ಲ, ಪ್ರಿಸೈಡ್ ಮಾಡಿದವರಲ್ಲ, ಅವ್ರು ಕೇವಲ ಎಲ್ಲ ಒಂದು ಸಮ್ಮಪ್ ಮಾಡಲಿಕ್ಕೆ ಇರೋದು. ಆಗ ಅದು ಚಾನ್ಸ್ ಸಿಗಲಿಲ್ಲ ಅಂತ ಇದು ಒಳ್ಳೆ ಚಾನ್ಸ್ ಅಂತ ಮಾತಾಡಿದೆ ಅಲ್ಲ. ನೀವು ಅರ್ಥ ಮಾಡಿಕೊಳ್ಬೇಕು, ಜೀವನದಲ್ಲಿ ಏನಾದರೂ ಒಂದು ಹಣ್ಣೆಲೆ ಕಳಚಿ ಕೆಳಗೆ ನೆಲಕ್ಕೆ ಉಳಿದಾಗ ಅದರ ದಂಟಿನ ಒಂದು ಛಾಯೆಯನ್ನು ಬಿಟ್ಟು ಉದುರ್ತದೆ. ಹಾಗೆ ಸಮಾಜದಲ್ಲಿ ಬದುಕುವಾಗ ವಿದ್ಯಾರ್ಥಿಗಳಾಗಿ ನೀವು ಸಾಧನೆ ಮಾಡಿದಾಗ, ಮತ್ತು ಮುಂದಿನ ಈಗೆಲ್ಲ ನೋಡ್ತೇವಲ್ಲ, 100ರಲ್ಲಿ 100 ಮಾರ್ಕು, 125ರಲ್ಲಿ 125 ಮಾರ್ಕು, ಇನ್ನು ಕೆಲವೆಲ್ಲ 720ರಲ್ಲಿ 720 ಮಾರ್ಕು ಎಲ್ಲ ಬಂದದ್ದು ನೋಡ್ತೀವಲ್ಲ ನಾವು. ಸೊ ಅದರಲ್ಲಿ ಕೆಲವೆಲ್ಲ ಅಕ್ರಮ ನಡೆದದ್ದು ಅಂತ ಹೇಳಿದ್ದೇವೆ. ಇವತ್ತು ಹೇಳಿದರೆ 61 ಮಂದಿ 720ರಲ್ಲಿ 720 ಕರೆಕ್ಟ್ ಇರ್ಬೋದು. ಅಂಥ ಸಾಧನಾಶೀಲ ವ್ಯಕ್ತಿಗಳಾಗಿ, ಮಕ್ಕಳಾಗಿ ನೀವು ಹೊರಬರಬೇಕು ಅಂತ ಈ ಶಾಲೆಯ ಅಧ್ಯಾಪಕರಿಗೆ, ಪೋಷಕರಿಗೆ ನೀವು ಹೆಮ್ಮೆ ತರುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ಆಶಿಸ್ತಾ, ನನ್ನನ್ನು ಬರಮಾಡಿಕೊಂಡಂಥ ಶ್ರೀಯುತ ಅರವಿಂದರಿಗೆ ಮತ್ತು ನಿಮ್ಮ ಎಲ್ಲ ಅಧ್ಯಾಪಕ ವರ್ಗದವರಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ.